ಇನ್ಸೈಡ್ ಸುದ್ದಿಗೆ ಸ್ವಾಗತ. ನಾನು ಹರಿಪ್ರಸಾದ್. ಮೊದಲಿಗೆ ಇನ್ಸೈಡ್ ಸುದ್ದಿಯ ಹೈಲೈಟ್ಸ್ ನಿಮಗೆ ತೋರಿಸ್ತೀನಿ. ಮೊದಲನೇ ಸುದ್ದಿ ಇರುವಂಥದ್ದು, ಅತಿ ಹಿಂದುಳಿದ ವರ್ಗಗಳ ವೇದಿಕೆಯ ಕಾರ್ಯಕ್ರಮಗಳಲ್ಲಿ ಡಿಕೆ ಶಿವಕುಮಾರ್ ಅವರು ಸಕ್ರಿಯರಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಆಶೀರ್ವಾದ ಪಡೆದು ಹಿಂದುಳಿದ ವರ್ಗಗಳ ಒಕ್ಕೂಟದಿಂದ ಹೋರಾಟವನ್ನು ನಡೀತಾ ಇದೆ. ಜಾತಿ ಗಣತಿ ವಿಚಾರದಲ್ಲಿ ಎರಡೆರಡು ಸಂಘಟನೆಗಳ ಪ್ರತ್ಯೇಕ ಹೋರಾಟ ಮತ್ತು ಅದರ ಹಿಂದಿರುವಂತಹ ಲೆಕ್ಕಾಚಾರಗಳು ಏನೇನು ಅನ್ನೋದನ್ನ ತೋರಿಸ್ತೀನಿ. ಇನ್ನು ಎರಡನೇ ಸುದ್ದಿ ಇರುವಂಥದ್ದು, ಸಾರ್ವಜನಿಕ ಗಣೇಶೋತ್ಸವಕ್ಕೆ ಅನುಮತಿ ನೀಡುವ ಬಗ್ಗೆ ನಾಳೆ ಸಿಎಂ ಬೊಮ್ಮಾಯಿ ಅವರು ಅಂತಿಮ ನಿರ್ಧಾರವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಇದರಲ್ಲಿ ಪಕ್ಷದ ಒತ್ತಡ, ಶಾಸಕರ ಒತ್ತಡ, ಇದಕ್ಕೆ ಪೂರಕವಾದಂತಹ ನಿರ್ಧಾರವನ್ನ ಇಲ್ಲಿ ಕೈಗೊಳ್ತಾರೆ. ಹಾಗೆಯೇ ಗಣೇಶೋತ್ಸವ ಜೊತೆಗೇನೆ ಉಳಿದ ಕಾರ್ಯಕ್ರಮಗಳಿಗೂ ಕೂಡ ಕಂಡೀಷನ್ಗಳು ಬೀಳುತ್ತಾ ಅನ್ನುವಂತಹ ಸುದ್ದಿಯನ್ನು ತೋರಿಸಿದ್ದೀನಿ. ಇನ್ನು ಮೂರನೇ ಸುದ್ದಿ ಇರುವಂಥದ್ದು, ಇವತ್ತು ನಡೆದ ಸಂಪುಟ ಸಭೆಯಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡಬಾರದು ಅನ್ನುವಂತಹ ಮಾತನ್ನ ಸಚಿವರಿಗೆ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ಹಾಗಾದ್ರೆ ಇಂಥದ್ದೊಂದು ಮಾತನ್ನ ಬೊಮ್ಮಾಯಿ ಅವರು ಹೇಳಿದ್ದು ಯಾಕೆ ಮತ್ತು ಸಿಎಂ ಸೂಚನೆ ನೀಡಿದ ನಂತರವಾದರೂ ಕೂಡ ಸಚಿವರು ನಿಜಕ್ಕೂ ಮಾತಾಡೋ ಮೊದಲು ಯೋಚನೆ ಮಾಡ್ತಾರಾ ಅನ್ನುವಂತಹ ಸುದ್ದಿಯನ್ನು ನಿಮಗೆ ತೋರಿಸ್ತೀನಿ. ಈಗ ಎಲ್ಲ ಸುದ್ದಿಯನ್ನು ವಿವರವಾಗಿ ನೋಡ್ತಾ ಹೋಗೋಣ. ಮೊದಲ ಸುದ್ದಿಯ ಕಡೆ ಗಮನ ಹರಿಸೋಣ. ಬಹಳ ಮುಖ್ಯವಾಗಿ ಕಾಂಗ್ರೆಸ್ ನಾಯಕರ ನಡುವೆನೇ ಒಂದು ಹಿಂದ ಕದನ ಶುರುವಾಗಿದೆ. ಇದರಲ್ಲಿ ಒಂದು ಸಂಘಟನೆಯ ಹಿಂದೆ ಡಿ ಕೆ ಶಿವಕುಮಾರ್ ಇದ್ದಾರೆ, ಮತ್ತೊಂದು ಸಂಘಟನೆಯ ಹಿಂದೆ ಸಿದ್ದರಾಮಯ್ಯನವರಿದ್ದಾರೆ. ಎರಡರ ಕಡೆಯ ಹೋರಾಟ ಒಂದೇ ವಿಚಾರಕ್ಕೆ ಇದೆ, ಆದರೆ ಇದು ಬೇರೆ ಬೇರೆ ಮಾರ್ಗಗಳು ಮತ್ತು ಬೇರೆ ಬೇರೆ ಫೈಟ್ಗೂ ಕೂಡ ದಾರಿ ಮಾಡಿಕೊಡ್ತಾ ಇದೆ. ಆ ಸುದ್ದಿಯನ್ನು ತೋರಿಸಿ ನೋಡಿ. ಕಾಂಗ್ರೆಸ್ನಲ್ಲಿ ಈಗ ಡಿಕೆಶಿ ಹಿಂದ ವರ್ಸಸ್ ಸಿದ್ದರಾಮಯ್ಯ ಹಿಂದ ಕದನ. ರಾಜ್ಯ ಕಾಂಗ್ರೆಸ್ನಲ್ಲಿ ಜಾತಿ ಗಣತಿ ವಿಚಾರ ಜೋರಾಗಿ ಚರ್ಚೆಯಾಗ್ತಾ ಇದೆ. ಅದರಲ್ಲೂ ಹಿಂದುಳಿದ ವರ್ಗಗಳ ಹೋರಾಟದ ಮೂಲಕ ಚುನಾವಣಾ ವಾತಾವರಣ ಸೃಷ್ಟಿ ಮಾಡಲು ಕೈಪಡೆ ಸಾಕಷ್ಟು ಪ್ರಯತ್ನ ನಡೆಸ್ತಾ ಇದೆ. ಪ್ರಮುಖವಾಗಿ ಹಿಂದುಳಿದ ವರ್ಗಗಳ ಚಾಂಪಿಯನ್ ಎಂದೇ ಪಟ್ಟಾಗಿಟ್ಟಿಸಿಕೊಂಡಿರುವ ಸಿದ್ದರಾಮಯ್ಯ ಪಕ್ಷದ ವೇದಿಕೆಯಿಂದ ಹೊರತಾಗಿ ಹಿಂದುಳಿದ ವರ್ಗಗಳ ಹೋರಾಟಕ್ಕೆ ಅಲ್ಪಸಂಖ್ಯಾತರನ್ನ ಕೂಡ ಜೋಡಿಸುವ ಮೂಲಕ ಹೊಸ ದಾಳ ಉರುಳಿಸಿದ್ರು. ಹೀಗಾಗಿನೇ ಜಾತಿ ಗಣತಿ ಬಿಡುಗಡೆ ಆಗಲೇಬೇಕು, ವಂಚಿತರಿಗೆ ಸೂಕ್ತ ಮೀಸಲಾತಿ ಸಿಗಬೇಕು ಅಂತ ಹೇಳುತ್ತಲೇ ಇದ್ದಾರೆ. ಹಿಂದ ಅಸ್ತ್ರದ ಮೂಲಕವೇ ಸಿದ್ದರಾಮಯ್ಯಗೆ ಡಿಕೆಶಿ ಟಾಂಗ್. ಸಿಎಲ್ಪಿ ನಾಯಕ ಸಿದ್ದರಾಮಯ್ಯ ವಿರುದ್ಧ ಒಳ ದಾಳ ಉರುಳಿಸಿರುವ ಡಿಕೆ ಶಿವಕುಮಾರ್ ಅತಿ ಹಿಂದುಳಿದ ವರ್ಗಗಳ ನಾಯಕರನ್ನೇ ಮುಂದಿಟ್ಟುಕೊಂಡು ತಂತ್ರ ಹೆಣೆದಿದ್ದಾರೆ. ಇದರ ಮೊದಲ ಹೆಜ್ಜೆಯಾಗಿ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಮಾಜಿ ಅಧ್ಯಕ್ಷ ಡಾಕ್ಟರ್ ದ್ವಾರಕನಾಥ್ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಿರುವ ಡಿಕೆ ಶಿವಕುಮಾರ್ ಈಗ ಸಣ್ಣ ಸಣ್ಣ ಸಮುದಾಯವನ್ನ ಸೆಳೆಯೋದಕ್ಕೆ ಪಕ್ಷದ ವೇದಿಕೆಯಿಂದ ಹೊರತಾದ ಸಂವಾದ ಮಾಡ್ತಾ ಇದ್ದಾರೆ. ಕೆಲ ದಿನಗಳ ಹಿಂದೆ ತಿಗಳ ಸಮುದಾಯದ ಜೊತೆಗೆ ಡಿಕೆಶಿ ಸಂವಾದ ನಡೆಸಿದ್ರು. ನಿನ್ನೆ ಮಡಿವಾಳ ಸಮಾಜದ ಜೊತೆಗೆ ಸಂವಾದ ನಡೆಸಿರುವ ಡಿಕೆ ಶಿವಕುಮಾರ್ ಹೊಸದಾಗಿ ತಲೆ ಎತ್ತಿರುವ ಅತಿ ಹಿಂದುಳಿದ ವರ್ಗಗಳ ವೇದಿಕೆಯ ನಾಯಕರನ್ನ ಜೊತೆಗಿಟ್ಟುಕೊಂಡು ಸಣ್ಣ ಸಮುದಾಯದ ಬಳಿ ಹೋಗ್ತಾ ಇದ್ದಾರೆ. ಆರಂಭದಲ್ಲಿ ಸಿದ್ದರಾಮಯ್ಯ ಆಶೀರ್ವಾದ ಪಡೆದು ವಿವಿಧ ಜಿಲ್ಲೆಗಳಲ್ಲಿ ಜಾಗೃತಿ ಸಭೆ ನಡೆಸಿದ್ದ ಅತಿ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಈಗ ನಿಧಾನವಾಗಿ ಡಿಕೆ ಶಿವಕುಮಾರ್ ತೆಕ್ಕೆಗೆ ಜಾರಿದೆ. ಹಿಂದ ಸಂಘಟನೆಗಳ ಹಿಂದೆ ಡಿಕೆಶಿ ಸಿದ್ದು ಆಟ. ಅತಿ ಹಿಂದುಳಿದ ವರ್ಗಗಳ ವೇದಿಕೆ ತಲೆ ಎತ್ತಿದಾಗಿನಿಂದ ಮುಖ ಗಂಟು ಹಾಕೊಂಡಿರುವ ಹಿಂದುಳಿದ ವರ್ಗಗಳ ಒಕ್ಕೂಟ ಅತಿ ಹಿಂದುಳಿದ ವರ್ಗಗಳ ವೇದಿಕೆ ಮೊದಲು ಒಕ್ಕೂಟದ ಸದಸ್ಯತ್ವ ಪಡೆಯಬೇಕು ಅಂತ ಪರೋಕ್ಷವಾಗಿ ಒತ್ತಡ ಹೇರಿತ್ತು. ಅಷ್ಟಕ್ಕೂ ಈ ಹಿಂದುಳಿದ ವರ್ಗಗಳ ಒಕ್ಕೂಟದ ಹಿಂದೆ ಸಿದ್ದರಾಮಯ್ಯ ಬೆಂಬಲವಿದೆ. ಆದರೆ ಅತಿ ಹಿಂದುಳಿದ ವರ್ಗಗಳ ವೇದಿಕೆ ನಾಯಕರು ಎಸ್ಟಿ ಹೋರಾಟಕ್ಕೆ ಧುಮುಕುವ ಮುನ್ನ ನಮ್ಮ ಅಭಿಪ್ರಾಯ ಯಾಕೆ ಕೇಳಿಲ್ಲ ಅಂತ ಒಕ್ಕೂಟದ ನಾಯಕರನ್ನ ಪ್ರಶ್ನಿಸಿದ್ದಾರೆ. ಇದರಿಂದ ಗರಂ ಆಗಿರುವ ಒಕ್ಕೂಟ ಸಿದ್ದರಾಮಯ್ಯ ಆಶೀರ್ವಾದ ಪಡೆದು ತುಮಕೂರಿನಲ್ಲಿ ಜಾತಿ ಗಣತಿ ಬಿಡುಗಡೆ ಹೋರಾಟ ನಡೆಸೋದಕ್ಕೆ ಮುಂದಾಗಿದೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ರಾಜ್ಯಾದ್ಯಂತ ಹೋರಾಟ ನಡೆಸೋದಕ್ಕೆ ಒಕ್ಕೂಟದ ನಾಯಕರು ತೀರ್ಮಾನಿಸಿದ್ದಾರೆ. ಈಗ ಹಿಂದುಳಿದ ವರ್ಗಗಳ ಹೋರಾಟವನ್ನ ಸಿದ್ದರಾಮಯ್ಯ ವಿರುದ್ಧವೇ ರಾಜಕೀಯವಾಗಿ ಡಿಕೆ ಶಿವಕುಮಾರ್ ಬಳಸ್ತಾ ಇರೋದು ಗೋಚರಿಸುತ್ತಿದೆ. ಅತ್ತ ಹಿಂದುಳಿದ ವರ್ಗಗಳ ಒಕ್ಕೂಟ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ರೆ ಅತಿ ಹಿಂದುಳಿದ ವರ್ಗಗಳ ವೇದಿಕೆ ನಾಯಕರು ಡಿಕೆ ಶಿವಕುಮಾರ್ ಜೊತೆ ನಿಂತಿದ್ದಾರೆ. ಹೀಗಾಗಿ ಚುನಾವಣೆ ಸಂದರ್ಭದಲ್ಲಿ ಈ ರಾಜಕೀಯ ದಾಳ ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಪ್ರಮೋದ್, ಟಿವಿ9 ಬೆಂಗಳೂರು. ಸಾರ್ವಜನಿಕ ಗಣೇಶೋತ್ಸವ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಒಂದು ನಿರ್ಧಾರವನ್ನು ನಾಳೆ ತೆಗೆದುಕೊಳ್ತೀವಿ ಅನ್ನೋದನ್ನು ಹೇಳಿದ್ದಾರೆ. ಆದರೆ ಇದಕ್ಕೆ ಪೂರ್ವದಲ್ಲಿ ಇವತ್ತು ಮಂತ್ರಿಗಳ ಜೊತೆ ಕೂಡ ಮಾತನಾಡಿದ್ದಾರೆ. ಮಂತ್ರಿಗಳು ಕೂಡ ಪೂರ್ಣ ಅಧಿಕಾರವನ್ನು ಸಿಎಂಗೆ ಕೊಟ್ಟಿದ್ದಾರೆ. ಹಾಗಾದರೆ ಯಾವ ನಿರ್ಧಾರ ನಾಳೆ ಹೊರ ಬರುತ್ತೆ ಅದರ ಬಗ್ಗೆ ಸುದ್ದಿ ತೋರಿಸಿ ನೋಡಿ.
ವಿಘ್ನ ನಿವಾರಕ ಗಣೇಶನ ಹಬ್ಬಕ್ಕೆ ಕೋವಿಡ್ ಈ ವರ್ಷವೂ ವಿಘ್ನ ತಂದೊಡ್ಡಿದೆ. ಕೋವಿಡ್ ತೀವ್ರತೆಯ ಹಿನ್ನೆಲೆಯಲ್ಲಿ ಅದ್ದೂರಿ ಆಡಂಬರದ ಜನಸಂದಣಿ ಸೇರುವಂತಹ ರೀತಿ ಸಾರ್ವಜನಿಕ ಗಣೇಶ ಚತುರ್ಥಿ ಹಬ್ಬ ಆಚರಣೆ ಮಾಡಬಾರದು ಅಂತ ಸರ್ಕಾರ ಮೊದಲು ಸೂಚನೆ ಹೊರಡಿಸಿತ್ತು. ಗಣೇಶ ಚತುರ್ಥಿಗೆ ಈ ರೀತಿ ಅಡ್ಡಿ ಮಾಡಿರುವುದಕ್ಕೆ ಸ್ವತಃ ಬಿಜೆಪಿಯ ಶಾಸಕರು, ಸಚಿವರಿಂದಲೇ ಆಕ್ಷೇಪ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಸರ್ಕಾರ ಪ್ರತ್ಯೇಕ ನಿರ್ಧಾರ ಕೈಗೊಳ್ಳಲು ಮುಂದಾಗಿದೆ. ಇಂದು ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಗಣೇಶ ಚತುರ್ಥಿ ಹಬ್ಬದ ಆಚರಣೆಗೆ ಸರ್ಕಾರ ಅವಕಾಶ ನೀಡಬೇಕು ಎಂಬ ವಿಷಯ ಪ್ರಸ್ತಾಪ ಆಗಿದೆ. ಕೆಲ ಸಚಿವರು ವೀಕೆಂಡ್ ಕರ್ಫ್ಯೂ ತೆರವು ಮಾಡಬೇಕು ಅಂತಲೂ ಆಗ್ರಹಿಸಿದ್ದಾರೆ. ಹೀಗಾಗಿ ಕ್ಯಾಬಿನೆಟ್ ಸಭೆಯಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಆಚರಣೆಗೆ ಅನುಮತಿ ನೀಡುವ ಅಧಿಕಾರ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ನೀಡಲಾಗಿದೆ. ಗಣೇಶನ ಹಬ್ಬ ಮಾಡಬೇಕು ಅಂತ ಹೇಗೆ ಮಾಡಬೇಕು ಅಂತೇಳಿ ಚರ್ಚೆಗೆ ತಂದಿದ್ರಲ್ಲಿ ಕೋವಿಡ್ ಪ್ರೋಟೋಕಾಲನ್ನು ಅನುಸರಿಸಿ ಹೇಗೆ ಮಾಡ್ಬೋದು ಅಂತೇಳಿ 4 ಜಿಲ್ಲೆ ಅಥವಾ 3 ಜಿಲ್ಲೆ 4 ಜಿಲ್ಲೆನಲ್ಲಿ ನಾವಿನ್ನೂ ನೈಟ್ ಕರ್ಫ್ಯೂ ಜಾರಿಲಿ ಇಟ್ಟಿದ್ದೀವಿ. ಅಲ್ಲಿನ್ನೂ ಪ್ರೋಟೋಕಾಲ್ ಇಟ್ಟಿದ್ದೀವಿ. ಅಲ್ಲಿ 100 ಜನ ಸೇರಬಾರ್ದು ಅಂತೆಲ್ಲ ಇಟ್ಟಿದ್ದೀವಿ. ಇಡೀ ರಾಜ್ಯಕ್ಕೆ ಒಂದೇನಾದ್ರು ಪಾಲಿಸಿ ಮಾಡಬೇಕು ಅಂದರೆ ಅಲ್ಲಿ ತಜ್ಞರ ಸಮಿತಿ ಪ್ಲಸ್ ಅಲ್ಲಿರೋ DC ಗಳು SP ಗಳ ಜೊತೆ ಮಾತಾಡಿ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಟ್ಟಿದೆ. ಅದು ಇವತ್ತು ಅಥವಾ ನಾಳೆ ಒಳಗೆ ಮುಖ್ಯಮಂತ್ರಿಗಳು ಸದ್ಯ ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಇನ್ನೂ ಕೋವಿಡ್ ಆತಂಕ ಕಡಿಮೆಯಾಗಿಲ್ಲ. ದಕ್ಷಿಣ ಕನ್ನಡ, ಉಡುಪಿ, ಹಾಸನ, ಚಾಮರಾಜನಗರ, ಕೊಡಗು ಜಿಲ್ಲೆಗಳಲ್ಲಿ ಕೋವಿಡ್ ಕಂಟಕ ಹೆಚ್ಚಾಗುತ್ತಲೇ ಇದೆ. ಈ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆಗೂ ಸಿಎಂ ಕ್ಯಾಬಿನೆಟ್ ಸಭೆಯ ಬಳಿಕ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಮಾಹಿತಿ ಪಡೆದುಕೊಂಡಿದ್ದಾರೆ. ನಾಳೆ ಸಂಜೆ ಸಿಎಂ ನೇತೃತ್ವದಲ್ಲಿ ತಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಯಲಿದ್ದು, ಗಣೇಶ ಚತುರ್ಥಿ ಆಚರಣೆ ಕುರಿತು ಪ್ರತ್ಯೇಕ ಮಾರ್ಗಸೂಚಿ ಪ್ರಕಟಿಸುವ ಸಾಧ್ಯತೆ ಇದೆ. ನಿಗದಿತ ಸಂಖ್ಯೆಯ ಮಂದಿಗೆ ಮತ್ತು ನಿಗದಿತ ದಿನಕ್ಕೆ ಮಾತ್ರ ಗಣೇಶೋತ್ಸವ ನಡೆಸಲು ಅವಕಾಶ ನೀಡುವ ಸಾಧ್ಯತೆ ಇದೆ. ವ್ಯಾಪಾರ ವಹಿವಾಟು ಹಾಗೂ ಜನರ ಆರೋಗ್ಯ ಇವೆಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ಸಿಎಂ ಬಸವರಾಜ ಬೊಮ್ಮಾಯಿ ನಾಳೆ ಗಣೇಶ ಚತುರ್ಥಿ ಕುರಿತಾದ ನಿರ್ಣಯ ಕೈಗೊಳ್ಳಲಿದ್ದಾರೆ. ಸಾರ್ವಜನಿಕ ಗಣೇಶೋತ್ಸವಕ್ಕೆ ಅಡ್ಡಿಪಡಿಸಿದರೆ ಹಿಂದುತ್ವ ಪ್ರತಿಪಾದಿಸುವ ಬಿಜೆಪಿಗೆ ಮುಜುಗರ ಎದುರಾಗುವ ಸಾಧ್ಯತೆ ಇದೆ. ಹಾಗಂತ ಹಬ್ಬ ಮುಗಿದ ಮೇಲೆ ಸೋಂಕಿತರ ಸಂಖ್ಯೆ ಹೆಚ್ಚಾದರೆ ಸರ್ಕಾರ ಮತ್ತಷ್ಟು ಸಂಕಷ್ಟ ಎದುರಿಸಬೇಕಾಗತ್ತೆ. ಹೀಗಾಗಿ ರಾಜಕೀಯ ಕಾರ್ಯಕ್ರಮ ಸೇರಿದಂತೆ ಜನಸಂದಣಿ ಸೇರುವ ಎಲ್ಲಾ ಕಾರ್ಯಕ್ರಮಗಳಿಗೂ ಸರ್ಕಾರ ಮತ್ತಷ್ಟು ಕಡಿವಾಣ ಹಾಕುವ ಚಿಂತನೆ ನಡೆಸಿದ್ದು, ಷರತ್ತುಗಳನ್ನು ವಿಧಿಸಿ ಗಣೇಶೋತ್ಸವಕ್ಕೆ ಅವಕಾಶ ಮಾಡಿಕೊಡುವ ಸಾಧ್ಯತೆ ಹೆಚ್ಚಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ಬೊಮ್ಮಾಯಿ ಸರ್ಕಾರದ ಕೆಲ ಸಚಿವರ ಮಾತು ಪದೇ ಪದೇ ವಿವಾದವನ್ನು ಸೃಷ್ಟಿ ಮಾಡ್ತಾನೇ ಇದೆ. ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಹಾಕಬೇಕು ಅನ್ನುವ ಕಾರಣಕ್ಕಾಗಿ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಇದೇ ವಿಚಾರವನ್ನು ಬೊಮ್ಮಾಯಿಯವರು ಪ್ರಸ್ತಾಪಿಸಿದ್ದಾರೆ. ಅಷ್ಟೇ ಅಲ್ಲದೆ ವಿವಾದಾತ್ಮಕ ಹೇಳಿಕೆ ಕೊಡುವಂತಹ ಸಚಿವರಿಗೆ ಅದೊಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಆ ಸುದ್ದಿಯನ್ನು ತೋರಿಸಿ ನೋಡಿ. ಸಿಎಂ ಬೊಮ್ಮಾಯಿ ಯಾವತ್ತೂ ಅಳೆದು ತೂಗಿ ಮಾತಾಡುವುದರಲ್ಲಿ ಪರಿಣಿತರು. ತಾವು ಕೊಡುವ ಹೇಳಿಕೆ ಯಾವ ಕಾರಣಕ್ಕೂ ವಿವಾದ ಆಗಬಾರದು ಎಂದು ಸದಾ ಎಚ್ಚರಿಕೆಯಿಂದಲೇ ಮಾತಾಡುವ ರಾಜಕಾರಣಿ. ಆದ್ರೀಗ ಬೊಮ್ಮಾಯಿ ಸಿಎಂ ಆಗ್ತಿದ್ದಂತೆ ಅವರ ಸಂಪುಟದ ನೂತನ ಸದಸ್ಯರ ಹೇಳಿಕೆಗಳು ವಿವಾದ ಸೃಷ್ಟಿಸುತ್ತಿವೆ. ಹೀಗಾಗಿ ಇಂದು ನಡೆದ ಸಂಪುಟ ಸಭೆಯಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡಬಾರದು ಎಂಬ ಸ್ಪಷ್ಟ ಸೂಚನೆಯನ್ನ ಬೊಮ್ಮಾಯಿ ನೀಡಿದ್ದಾರೆ. ಇಷ್ಟಕ್ಕೂ ಬೊಮ್ಮಾಯಿ ಹೀಗೆ ಹೇಳೋದಕ್ಕೆ ಕಾರಣವಾಗಿದ್ದು ಗೃಹ ಸಚಿವ ಆರಗ ಜ್ಞಾನೇಂದ್ರ ಮಾತು. 7:30ನಲ್ಲಿ ಅವರು ಹೋಗಿದ್ದಾರೆ ಅಲ್ಲಿ ನಿರ್ಜನವಾದಂಥ ಪ್ರದೇಶಕ್ಕೆ. ಮೊದಲನೇದಾಗಿ ಹೋಗಬಾರ್ದಾಗಿತ್ತು. ಯಾರನ್ನೂ ಹೋಗಬೇಡಿ, ಎಲ್ಲೂ ಹೋಗಬೇಡಿ ಅಂತೇಳಿ ತಡಿಲಿಕ್ಕೆ ನಮಗೇನು ಆಗೋದಿಲ್ಲ. ಅವ್ರಿಗೇನು ಅನಿಸುತ್ತೋ ಹೋಗಿದ್ದಾರೆ. ಇಂದು ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡಬಾರದು ಎಂದು ಸಿಎಂ ಬೊಮ್ಮಾಯಿ ಮಾತು ಆರಂಭಿಸುತ್ತಿದ್ದಂತೆ ಅಲ್ಲಿ ಕುಳಿತಿದ್ದ ಸಚಿವರ ದೃಷ್ಟಿಯೆಲ್ಲ ತಿರುಗಿದ್ದು ಗೃಹ ಸಚಿವರ ಕಡೆಗೆ. ಹೋಮ್ ಮಿನಿಸ್ಟರ್ ಹೇಳಿಕೆಯಿಂದಲೇ ಇಷ್ಟೆಲ್ಲ ವಿವಾದವಾಗಿದ್ದು ಎಂಬ ಮಾತನ್ನ ಕೆಲ ಸಚಿವರೂ ಹೇಳಿದ್ದಾರೆ. ಯಾಕಂದ್ರೆ ಒಂದೆಡೆ ಯುವತಿ ಯಾಕೆ ಆ ಹೊತ್ತಲ್ಲಿ ಅಲ್ಲಿಗೆ ಹೋಗಿದ್ದು ಎಂದಿದ್ದ ಜ್ಞಾನೇಂದ್ರ ತನ್ನನ್ನ ಕಾಂಗ್ರೆಸ್ನವರು ರೇಪ್ ಮಾಡಿದ್ದಾರೆ ಎಂದು ಹೇಳುವ ಮೂಲಕ ವಿವಾದದ ಕಿಡಿ ಹೊತ್ತಿಸಿದ್ದರು. ರೇಪು ಆಗಿದ್ದಲ್ಲಿ ಈ ಕಾಂಗ್ರೆಸ್ನವ್ರು ನನ್ನ ರೇಪ್ ಮಾಡೋಕ್ಕೆ ಪ್ರಯತ್ನ, ಈ ಹೋಮ್ ಮಿನಿಸ್ಟರ್ನ ರೇಪ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಕಾಂಗ್ರೆಸ್ನವ್ರು ನನ್ನ ರೇಪ್ ಮಾಡೋಕ್ಕೆ ಪ್ರಯತ್ನ, ಈ ಹೋಮ್ ಮಿನಿಸ್ಟರ್ನ ರೇಪ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಜಕೀಯ ಲಾಭ ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೊಂದು ಅಮಾನುಷವಾದಂಥ ಕೆಲಸ ಇದು. ಇದೇ ಕಾರಣಕ್ಕೆ ಗೃಹ ಇಲಾಖೆಯ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಹೇಳಿಕೆ ಕೊಡಬೇಕು. ಸೂಕ್ಷ್ಮ ವಿಚಾರದಲ್ಲಿ ಹೇಳಿಕೆಯನ್ನೇ ಕೊಡಬೇಡಿ ಎಂದು ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಅಂದಹಾಗೆ ಸರ್ಕಾರದ ಹಿರಿಯ ಸಚಿವರಾದ KS ಈಶ್ವರಪ್ಪ ಹಾಗೂ ಉಮೇಶ್ ಕತ್ತಿ ಹೇಳಿಕೆಗಳು ಕೂಡ ಬಿಜೆಪಿಗೆ ಮುಜುಗರ ಸೃಷ್ಟಿಸಿದ್ದವು.
ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡೇ ಸಿಎಂ ಇಂತಹ ಸೂಚನೆ ನೀಡಿದ್ದರೂ ಸಚಿವರು ಇದಕ್ಕೆಲ್ಲ ಎಷ್ಟರ ಮಟ್ಟಿಗೆ ಗಮನ ಹರಿಸುತ್ತಾರೆ ಎನ್ನುವುದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.